ಡೆಫಿನಿಟ್ ಆರ್ಟಿಕಲ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ ನಾವು ಇವಾಗ. ಡೆಫಿನಿಟ್ ಆರ್ಟಿಕಲ್ಸ್ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ದ ಅಂತ ಇರುತ್ತೆ. ಡೆಫಿನಿಟ್ ಆರ್ಟಿಕಲ್ ಅಂದರೆ ದ ಯೂಸ್ ಮಾಡಬೇಕಾದ್ರೆ ನಮಗೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರ್ತವೆ. ಅವನ್ನೆಲ್ಲ ಫಾಲೋ ಮಾಡಿದರೆ ನಮಗೆ ದ ಎಲ್ಲಿ ಯೂಸ್ ಮಾಡಬೇಕಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗಾಗಿ ಒಂದನೇ ರೂಲ್ ಏನಪ್ಪ ಅಂತಂದರೆ ದ ಸೂಪರ್ಲೇಟಿವ್ ಡಿಗ್ರಿ. ಅಂದರೆ ಸೂಪರ್ಲೇಟಿವ್ ಡಿಗ್ರಿ ಎಲ್ಲಿ ಬರುತ್ತಲ್ಲ ಅಲ್ಲಿ ಕೂಡ ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವಲ್ಲಿ, ಹೀ ಈಸ್ ದ ಟಾಲೆಸ್ಟ್ ಮ್ಯಾನ್ ಇನ್ ದ ಕ್ಲಾಸ್, ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ಅಂದರೆ ಟಾಲೆಸ್ಟ್, ಮೋಸ್ಟ್, ಹಾಗೆ ಬಿಗ್ಗೆಸ್ಟ್, ರಿಚೆಸ್ಟ್ ಮ್ಯಾನ್, ಹೀ ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಯೂಸ್ ಮಾಡಿದರೆ ಈ ಟೈಪ್ ಟಾಲೆಸ್ಟ್, ಬಿಗ್ಗೆಸ್ಟ್, ರಿಚೆಸ್ಟ್ ಅಂತ ಯೂಸ್ ಮಾಡಿದಾಗ ಅಲ್ಲಿ ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಸೆಕೆಂಡ್ ರೂಲ್ ಏನಂತಂದರೆ ದ ನೇಮ್ಸ್ ಆಫ್ ದಿ ಹೋಲಿ ಬುಕ್ಸ್. ಅಂದರೆ ಹೋಲಿ ಬುಕ್ಸ್ ಇರ್ಬೋದು ಅಥವಾ ಗೀತಾ ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಅಥವಾ ರಾಮಾಯಣ, ಮಹಾಭಾರತ, ಈ ಟೈಪ್ ಹೋಲಿ ಬುಕ್ಸ್ನ ರೆಫರ್ ಮಾಡಬೇಕಾದ್ರೆ ಅಥವಾ ಯೂಸ್ ಮಾಡಬೇಕಾದ್ರೆ ಇದನ್ನು ಬುಕ್ಸ್ ಹಿಂದ್ಗಡೆ ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ದ ನೇಮ್ಸ್ ಆಫ್ ದಿ ನ್ಯೂಸ್ ಪೇಪರ್. ಅಂದರೆ ನ್ಯೂಸ್ ಪೇಪರ್ ಕೇಳಿರ್ಬೋದು, ದ ಹಿಂದೂಸ್ತಾನ್ ಟೈಮ್ಸ್ ಆಗಿರ್ಬೋದು ಅಥವಾ ದ ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು. ಸೊ ನ್ಯೂಸ್ ಪೇಪರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಕೂಡ ನಾವೇನು ಮಾಡಬೇಕು, ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ರಿವರ್, ಸಿ ಇರ್ಬೋದು, ಓಷನ್ ಇರ್ಬೋದು ಅಥವಾ ಪೀಕ್ಸ್ ಇರ್ಬೋದು, ಇವನ್ನೆಲ್ಲ ಯೂಸ್ ಮಾಡಬೇಕಾದ್ರೂ ಅಲ್ಲಿ ಏನು ಮಾಡಬೇಕು, ನಾವು ದ ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡ್ಬೋದು ನೀವಲ್ಲಿ, ದ ನೈಲ್, ದ ಪ್ಯಾಸಿಫಿಕ್ ಓಷನ್, ದ ಹಿಮಾಲಯ, ಈ ಥರ. ಹಾಗೆ ಫೇಮಸ್ ಬಿಲ್ಡಿಂಗ್ ಅಂದರೆ ಯಾವುದು, ತಾಜ್ ಮಹಲ್ ಆಗಿರ್ಬೋದು, ಗೋಲ್ ಗುಂಬಜ್ ಆಗಿರ್ಬೋದು ಅಥವಾ ಯಾವುದು ದ ಸ್ಟೋನ್ ಚಾರಿಯಟ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಯೂಸ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಹಾಗೆ 6ನೇ ನಿಯಮ ಏನಪ್ಪ ಅಂತಂದ್ರೆ ನೇಮ್ಸ್ ಆಫ್ ಯೂನಿಕ್ ಆಬ್ಜೆಕ್ಟ್ಸ್. ಅಂತಂದ್ರೆ ದ ಅರ್ತ್ ಆಗಿರ್ಬೋದು ಅಥವಾ ದ ಸ್ಕೈ ಆಗಿರ್ಬೋದು. ಅಂದರೆ ಅರ್ತ್ ಅಥವಾ ಸ್ಕೈ ಯೂಸ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡಬೇಕು, ದ ಅಂತ ಯೂಸ್ ಮಾಡಬೇಕು. ಹಾಗೆ ಪ್ರಾಪರ್ ನೌನ್ ಯೂಸ್ಡ್ ಆ್ಯಸ್ ಅ ಕಾಮನ್ ನೌನ್. ಅಂದರೆ ಡೆಲ್ಲಿ ಈಸ್ ದ ಲಂಡನ್ ಆಫ್ ಇಂಡಿಯಾ ಅಂತ ಈ ಥರ ಯೂಸ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡಬೇಕು, ದ ಅಂತ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ 8ನೇ ನಿಯಮ ಏನಪ್ಪ ಅಂತಂದ್ರೆ ದ ನೇಮ್ಸ್ ಆಫ್ ದಿ ನ್ಯಾಷನಲ್ ಕಮ್ಯುನಿಟೀಸ್. ಅಂದರೆ ಎಕ್ಸಾಂಪಲ್ ನೋಡ್ಬೋದಲ್ಲಿ ಜರ್ಮನ್ಸ್ ಅಂತ ಇದೆ, ಹಿಂದೂಸ್ ಅಂತ ಇದೆ, ಅದಕ್ಕೆ ಏನು ಹಾಕ್ಕೊಂಡಿದ್ದಾರೆ ಅವರು, ದ ಅಂತ ಹಾಕ್ಕೊಂಡಿದ್ದಾರೆ. ದ ಜರ್ಮನ್ಸ್, ದ ಹಿಂದೂಸ್. ಇದೇ ಥರ 9ನೇ ನಿಯಮ ಏನಪ್ಪ ಅಂತಂದ್ರೆ ದ ಡೈರೆಕ್ಷನ್ಸ್. ಅಂದರೆ ಡೈರೆಕ್ಷನ್ ಯೂಸ್ ಮಾಡಬೇಕಾದ್ರೂ ನಾವು ಏನು ಮಾಡಬೇಕು, ಅಲ್ಲಿ ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು, ಇನ್ ದ ಈಸ್ಟ್, ದ ವೆಸ್ಟ್, ದ ಸೌತ್. ಹಾಗೆ ಬೇರೆ ಬೇರೆ ಡೈರೆಕ್ಷನ್ ಯೂಸ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡಬೇಕು, ದ ಅಂತ ಹಾಕೋಬೇಕಲ್ಲಿ. ಹಾಗೆ 10ನೇ ನಿಯಮ ಏನಪ್ಪ ಅಂತಂದ್ರೆ ವೆನ್ ಸಿಂಗ್ಯುಲರ್ ನೌನ್ ರೆಪ್ರೆಸೆಂಟ್ ಹೋಲ್ ಕ್ಲಾಸ್. ಅಂತಂದರೆ ಎಕ್ಸಾಂಪಲ್ ನೋಡ್ಬೋದು, ಅ ಡಾಗ್ ಈಸ್ ಫೇತ್ಫುಲ್ ಎನಿಮಲ್. ಅಂತಂದರೆ ಒಂದು ಡಾಗ್ ಅಂದರೆ ಅದರ ನಿಯತ್ತನ್ನು ತೋರಿಸ್ತದೆ. ಹಾಗೆ ವೆನ್ ಸಿಂಗ್ಯುಲರ್ ನೌನ್ ರೆಪ್ರೆಸೆಂಟ್ ಹೋಲ್ ಕ್ಲಾಸ್, ಒಂದು ಡಾಗ್ನ ನಾವು ಕಂಪ್ಲೀಟ್ಲಿ ಈಚ್ ಆ್ಯಂಡ್ ಎವ್ರಿ ಎನಿಮಲ್ಗೆ ಕಂಪೇರ್ ಮಾಡತ್ತೀವಿ. ಸೊ ವೆನ್ ಸಿಂಗ್ಯುಲರ್ ನೌನ್ ರೆಪ್ರೆಸೆಂಟ್ ಹೋಲ್ ಕ್ಲಾಸ್, ದಟ್ ಈಸ್ ಆಲ್ಸೋ ಅ ಗುಡ್ ರೂಲ್. ಸೊ while using the definite articles we must use the. So these all are the rules and regulations that you must remember while adding the to the any sentence. Okay, thank you. So this is all about the definite articles. Please, if you like my videos, please like, share, comment and subscribe to my YouTube channel. Thank you.